ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದರೊಂದಿಗೆ ನೆಲಕ್ಕಪ್ಪಳಿಸಿದೆ ವಿದ್ಯುತ್ ಕಂಬಗಳು. ಮಂಡ್ಯ ನಗರದ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ತೆಂಗಿನ ಮರ ಬಿದ್ದು 4 ವಿದ್ಯುತ್ ಕಂಬಗಳು ಮುರಿದು ಹೋಗಿದ್ದಾವೆ. ರಸ್ತೆಯಲ್ಲಿ ಹೋಗ್ತಾ ಇದ್ದ ಬಾಲಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಸ್ಥಳಕ್ಕೆ ಎಸ್ಎಸ್ ಸಹಾಯಕ ಇಂಜಿನಿಯರ್ ಹರೀಶ್ ಕುಮಾರ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎಲ್ಲ ಪ್ರತಿಯೊಂದು ಮರ ತೆಗಿಬೇಕು. ಇವಾಗ ಸಾರ್ವಜನಿಕರು ಮಕ್ಕಳು ಇವಾಗ ಎಷ್ಟೋ ಜನ ಸಿಗಾಕಬಿಡೋರು. ಟ್ಯಾಕ್ಟ್ರನಪ್ಪ ಮುಂದಕ್ಕೆ ಬಚಾವಾದ, ಒಂದು ಹುಡುಗ ಅಡಿಯಲ್ಲಿ ಸಿಗಾಕಬಿಟ್ಟವನು, ಅವನು ಬಚಾವಾದ. ಒಂದು ಹುಡುಗ ಇವಾಗ ಅವನು ಮುಂದೆ ಪಾಸ್ ಆಗಿ ಬಡ್ಕೊಂಡು ಓಡ್ಬಿಟ್ಟ. ಹುಡುಗ ಅವನು ಒಬ್ಬ ಮಿಸ್ ಆದ. ಎಷ್ಟು ಗಂಟೆ ಸಮಯದಲ್ಲಿ ಆಗಿದ್ದು? ಇವಾಗ 6 ಕಾಲಲ್ಲಿ. ದಯವಿಟ್ಟು ಯಾವುದೇ ಮರಗಳು ಕರೆಂಟ್ ಮಗಳಲ್ಲಿದ್ದರೆ ದಯವಿಟ್ಟು ತೆಗೆಸ್ಕೊಡಿ ಅಂತ ಫಾರೆಸ್ಟ್ ಆಫೀಸರ್ ಕೇಳ್ಕೊತೀವಿ. ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಕ್ಲಿಯರ್ ಮಾಡ್ತೀವಿ. ಈಗ ಬೇರೆ ಕಡೆ ಕೊಡೋಕ್ಕಲ್ವಾ? ಈಗ ಎಷ್ಟು ಲೈನ್ ಕೊಡೋಕ್ಕಾಗ್ತದೆ ಸಾಧ್ಯ ಆದಷ್ಟು ಲೈನ್ ನಾವು ಸ್ಟಾರ್ಟ್ ಮಾಡ್ತೀವಿ. ಬಿರುಗಾಳಿ ಸಹಿತ ಮಳೆ ನಡುವೆಯೂ ಕಾಡಾನೆ ಭೀಮಾ ಪ್ರತ್ಯಕ್ಷವಾಗಿದ್ದಾನೆ. ಆಹಾರ ಅರಸಿ ಮರಿಯೊಂದಿಗೆ ಮನೆ ಬಳಿ ಬಂದಿದೆ ಕಾಡಾನೆ. ಹಾಸನ ಜಿಲ್ಲೆ ಸಕಲೇಶಪುರದ ಉದೇವಾರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಬಸವರಾಜು ಎಂಬುವರ ಮನೆ ಬಳಿ ಭೀಮಾ ಬಂದಿದ್ದಾನೆ. ಕಿಟಕಿಯಿಂದ ಮನೆಯವರು ಕೂಗ್ತಾ ಇದ್ದಂತೆ ಕಾಡಾನೆ ಅಲ್ಲಿಂದ ವಾಪಸ್ಸಾಗಿದೆ. ನೋಡ್ತಾ ಇದ್ದೀವಿ, ಭೀಮಾ ಅವಾಗವಾಗ ಎಂಟ್ರಿ ಕೊಡ್ತಾನೆ ಇರ್ತಾನೆ. ಮರಿಯೊಂದಿಗೆ ರಾಜ್ಯ ಗಾಂಭೀರ್ಯದ ಮೂಲಕ ಆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟ. ಗ್ರಾಮಸ್ಥರು ಒಂದು ಕೂ ಹಾಕಿದರು ಕಿಟಕಿ ಮೂಲಕ. ಅಲ್ಲಿಂದ ಮತ್ತೆ ಹೊರಟು ಹೋಗಿದ್ದಾನೆ.